ಹಾಯ್, ನಾನಿವತ್ತು ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟ ಆಗುವಂತಹ ಪುರಿನ ಯೂಸ್ ಮಾಡಿಬಿಟ್ಟು ಮಸಾಲೆ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ದಾವಣಗೆರೆ ಕಡೆ ಎಲ್ಲ ತುಂಬ ಇದು ಫೇಮಸ್ ಆಯಿತಾ. ನಾನೇನು ತೊಗೊಂಡಿರೋದು ಕರಿಬೇವು, ಹಾಗೆ ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ಅಚ್ಚ ಖಾರದ ಪೌಡ್ರು, ಹಾಗೆ ಪುಡಿ ಉಪ್ಪು ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಬನ್ನಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಈ ಥರ ಪಾತ್ರೆ ಇಟ್ಕೊಳ್ಳೋಣ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ನಾನು 4ರಿಂದ 5 ಜನಕ್ಕೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ ನಾನು ಇಷ್ಟು ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿನ ಫಸ್ಟ್ ಒಗ್ಗರಣೆ ಕೊಟ್ಕೊಳ್ಳೋಣ. ಇದು ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಿದಾದ್ಮೇಲೆ ನಾವು ಟೊಮೊಟೊ ಆ್ಯಡ್ ಮಾಡಬೇಕಾಗತ್ತೆ. ನಾನು ಈ ಟೈಮಲ್ಲಿ ಟೊಮೊಟೊ ಹಾಕ್ತಾ ಇದ್ದೀನಿ. ನಮಗೆ ಟೊಮೊಟೊ ಬೇಗ ಬೇಯಬೇಕು ಅಂತಂದರೆ ನಾವು ಪುಡಿ ಉಪ್ಪನ್ನ ಈ ಟೈಮಲ್ಲಿ ಹಾಕಿದ್ರೆ ಬೇಗ ಬೇಯುತ್ತೆ. ಸೊ ನಾನು ಈ ಪುರಿಗೆ ಮತ್ತು ಗೊಜ್ಜಿಗೆ ಬೇಕಾಗುವಷ್ಟು ಪುಡಿ ಉಪ್ಪನ್ನ ಈ ಟೈಮಲ್ಲೇ ಹಾಕ್ತಾ ಇರೋದ್ರಿಂದ ನನಗೆ 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಬೇಕಾಗುತ್ತೆ. ಈ ಟೊಮೊಟೊ ಮತ್ತು ಈರುಳ್ಳಿ 2 ಬೆಂದಾದಮೇಲೆ ನಾನು ಅಚ್ಚ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ನೀವು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ನೀವು ಹೆಚ್ಚಿರ್ತಕ್ಕಂಥ ಈ ಕೊತ್ತಂಬರಿ ಸೊಪ್ಪು ಏನಿರುತ್ತಲ್ಲ, ಇದನ್ನು ಕೆಲವರು ಒಗ್ಗರಣೆಗೆ ಹಾಕಿದ್ರೇ ಇಷ್ಟಪಡ್ತಾರೆ, ಕೆಲವ್ರ ಮೇಲೆ ಹಾಕಿದ್ರೆ ತಿನ್ನೋದಿಲ್ಲ. ಹಾಗಾಗಿ ನಾನು ಒಗ್ಗರಣೆನೇ ಹಾಕ್ತಾ ಇರೋದ್ರಿಂದ ಈಗ ಚೆನ್ನಾಗಿ ಬಾಡಿಸ್ಕೊತೀನಿ. ಕಾಯಿ ತುರಿನ ನಾನು ಪುರಿ ಮೇಲೆ ಹಾಕ್ಕೊಳ್ತೀನಿ. ಸೊ ಈ ಒಗ್ಗರಣೆ ತಣ್ಣಗಾದ್ಮೇಲೆ ಈ ಪುರಿ ನಾನು ಯೂಸ್ ಮಾಡ್ತಾ ಇರೋದು ದಾವಣಗೆರೆ ಕಡೆ ಸಿಗುತ್ತಲ್ಲ, ಈ ಥರ ಪುರಿನ ಯೂಸ್ ಮಾಡ್ತಾ ಇದ್ದೀನಿ. ನಮಗಿದೆ ಫೇಮಸ್ ಆಯಿತಾ. ನೆಕ್ಸ್ಟ್ ಈ ಪುರಿನ ಗೊಜ್ಜು ತಣ್ಣಗಾದ್ಮೇಲೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ತುಂಬ ಕಲರ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ. ಸಂಜೆ ಸ್ನ್ಯಾಕ್ಸಿಗೆ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡುವಂತಹ ಮಂಡಕ್ಕಿ.